पुरानी यादें ताजा करेंगे जब शो बनाने वाले चूतिया थे और हम भी। तो आओ यार शुरू करते हैं बिना किसी डेडिकेशन के ಅಂತೇಳಿ ಕಾಂಗ್ರೆಸ್ ಪಾರ್ಟಿಯಿಂದ ಅವಾಗ ಹೇಳಿದ್ರಿ ಈ ಜಗತ್ತಿನಲ್ಲಿ ಭಯೋತ್ಪಾದನೆಗೂ ಮುಸ್ಲಿಮರಿಗೂ ಸಂಬಂಧ ಇದೆ, ಅವರೇ ಭಯೋತ್ಪಾದನೆ ಶುರು ಮಾಡಿದ್ದು ಅಥವಾ ಹೆಚ್ಚು ತೊಡಗಿಸ್ಕೊಂಡಿರೋದು ಅಂತ ಹೇಳ್ತಾ ಇದ್ರಿ. ಅಚ್ಚಾ ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು ಶುರು ಮಾಡಿದ್ದು ವೈದಿಕರು. ಇವನ್ಯಾವನ ಸೆಡೆ ನನ್ನ ಮಗ. ಅದು ಬುದ್ಧನ ಕಾಲದಿಂದ ಹಿಡಿದು ಬಸವಣ್ಣನ ಕಾಲದಿಂದ ಹಿಡಿದು ಈಗಿನ ಅಂಬೇಡ್ಕರ್ ಕಾಲದವರೆಗೂ ವೈದಿಕರೇ ಭಯೋತ್ಪಾದಕರು. ಬುದ್ಧ ಬಿಕ್ಕುಗಳನ್ನು ಕೊಂದರು, ಬಸವಣ್ಣನ ಶರಣರನ್ನು ಕೊಂದರು. ಅದಾದಮೇಲೆ ಈಗಲೂ ಬೇರೆ ಬೇರೆ ರೀತಿಯಲ್ಲಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬದುಕನ್ನು ಕೊಲ್ಲೋ ಕೆಲಸ ಮಾಡ್ತಾಯಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಭಯೋತ್ಪಾದನೆಯನ್ನು ತೊಡೆದು ಹಾಕೋದಕ್ಕೆ ನೀವು ಹಿಂದೂ ಧರ್ಮ ರಕ್ಷಕರು ಆಗಿ ಏನು ಕೆಲಸ ಮಾಡಿದಿರಿ? ಆ ಶ್ರೇಣೀಕೃತ ವ್ಯವಸ್ಥೆಯ ವಿರುದ್ಧ ಏನು ಕೆಲಸ ಮಾಡಿದಿರಿ? ದಲಿತೋದ್ಧಾರಕ್ಕೆ ಏನು ಕೆಲಸ ಮಾಡಿದಿರಿ? ಇದನ್ನು ಒಂದು ಹೇಳಬೇಕು. ಒಂದು प्यारे बच्चों, जो कुछ करना था कर लो, अब्बू आ रहे हैं. ವೈದಿಕರು ಇಷ್ಟು ದಿವಸಗಳ ಕಾಲ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ಲಾದರೂ ಒಂದು ಉದಾಹರಣೆಯನ್ನ ಐತಿಹಾಸಿಕವಾಗಿ ತೋರಿಸ್ತೀರಾ? ಅರೆ ಬಾಪ್ ರೇ, ಯೇ ತೋ ಧೋತಿ ಖೋಲ್ ರಹಾ ಹೈ. ಕತೆಗಳನ್ನು ಹೇಳಬೇಡ್ರಿ, ಐತಿಹಾಸಿಕವಾಗಿ ಪುರಾವೆ ಸಹಿತ ಹೇಳಿ ನನಗೆ. ಅತ್ಯಾಚಾರ ಪುರಾವೆ ಅಂತಂದ್ರೆ ಬೌದ್ಧ ಬಿಕ್ಕುಗಳನ್ನು ಮಾರಣ ಹೋಮ ಮಾಡಿದ್ದಾರೆ. ಎಲ್ಲಿ ಮಾಡಿದ್ರು ಇತಿಹಾಸದಲ್ಲಿ ಎಲ್ಲಿ ಉಲ್ಲೇಖ ಆಗಿದೆ? ಈ ಶರಣರನ್ನ ಎಲ್ಲಿ ಮಾಡಿದ್ರು ಅದನ್ನ ಹೇಳ್ರಿ. ವೇಗಾಗಿ ಮಾತಾಡಬೇಡ. ವೇಗಲ್ಲ, ಈ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಅದನ್ನು ಕೊಂದಿದೆ. ಯಾವ ಸಿದ್ಧಾಂತ? ವೈದಿಕ ಸಿದ್ಧಾಂತ ಶರಣ ತತ್ವವನ್ನು ಕೊಂದಿದೆ. ವೈದಿಕ ಸಿದ್ಧಾಂತ ಬೌದ್ಧ ತತ್ವವನ್ನು. ವಿನಯ್ ಅವರ ನೀವು ನಿಮ್ಮ ಸ್ಟ್ಯಾಂಡ್ ಇಂದ ಒಂದು ಸ್ಟೆಪ್ ಕೆಳಗಡೆ ಬಂದ್ರಿ. टपा टप मालूम ना कैसा लेते फिर? टपा टप अभी बता. ವೈದಿಕರು ಭಯೋತ್ಪಾದಕರು ಅನ್ನೋದ್ರಿಂದ ವೈದಿಕತೆ ಭಯೋತ್ಪಾದಕ ಅನ್ನೋ ಲೆವೆಲ್ ಕೆಳಗೆ ಹೇಳಿದ್ರಿ. ಸರ್ ಹೇಳ್ದಂಗೆ ನಾನು ಯಾವ ಜನಾಂಗವನ್ನು ಎತ್ಕೊಳ್ಳಲ್ಲ. ವೈದಿಕ ಪರಂಪರೆ, ನಾನು ಜನಾಂಗನ ಆರೋಪ ಸ್ಥಾನದಲ್ಲಿ ನಿಲ್ಸಕ್ಕೆ ರೆಡಿ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಯಾವುದೇ ಪರ್ಟಿಕ್ಯುಲರ್ ಜನ. ಈಗ ಅದಕ್ಕೆ ಸಾಕ್ಷಿ ಕೇಳ್ತಾರೆ. ಒಂದು ನಿಮಿಷ. ಈಗ ಔರಂಗಜೇಬ ಕಾಶಿ ವಿಶ್ವನಾಥನ ಮಂದಿರವನ್ನು ಒಡೆಸಿದ ಅನ್ನೋದಕ್ಕೆ ಫ್ಯಾಕ್ಚುಯಲ್ ಸಾಕ್ಷಿಗಳನ್ನು ಕೊಡ್ತಾ ಹೋಗ್ತಾರೆ. ಕೋರ್ಟ್ನಲ್ಲಿದೆ ಅದು. ಇಂಥ ಆದೇಶ ಕೊಟ್ಟ, ನೀವು ಮಾಸಿರ ಆಲಂಗಿರಿಗೆ ಹೋಗಿ ನೋಡಿ, ಈ ಪೇಜ್ನಲ್ಲಿ ಆತನ ಆದೇಶದ ಪ್ರತಿ ಇದೆ, ಈ ಘಟನೆ ಹಿಂಗಾಯಿತು, ಈ ರೀತಿಯಾದ ಹಿಸ್ಟಾರಿಕಲ್ ಸಾಕ್ಷ್ಯಗಳು ಸಿಗ್ತವೆ. ಆ ರೀತಿಯಾದ ಹಿಸ್ಟಾರಿಕಲ್ ಸಾಕ್ಷ್ಯಗಳನ್ನು ಕೇಳ್ತಾ ಇದ್ದಾರೆ ಅವರು. ಹಿಸ್ಟಾರಿಕಲ್ ಸಾಕ್ಷ್ಯ, ನೀವು ಶರಣರನ್ನು ಮಾರಣ ಹೋಮ ಮಾಡಿರೋದ್ರೆ ಹಿಸ್ಟಾರಿಕಲ್ ಸಾಕ್ಷ್ಯಗಳು ಇದಾವೆ. ಕೊಡಿ, ತೋರಿಸಿ. ಆಯ್ತು, ಈಗ ನಾನು ತಂದು ಕೊಡಕ್ ಆಗಲ್ಲ, ಇದಾವೆ. ಅದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚರ್ಚೆಗಳಾಗಬೇಕು ಅಂದ್ರೆ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡಬೇಕು. ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಅವರ ನಿರ್ದಿಷ್ಟ ಪ್ರಶ್ನೆ ಇದ್ದಿದ್ದು ಹಿಂದೂ ಸಂಘಟನೆ ಅಂತೀರಿ, ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕೋದಕ್ಕೆ ನಿಮ್ಮ ಕೊಡುಗೆ ಏನು? ಹೌದಾ? ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕೋದಕ್ಕೆ ನಿಮ್ಮ ಕೊಡುಗೆ ಏನಿದೆ? ಈ ಜಾತಿ ವ್ಯವಸ್ಥೆಯನ್ನು ಮೊದಲಿಂದನೂ ಒಪ್ಕೊಂಡಿರ್ತಕ್ಕಂಥವ್ರು ನಾವು ಅಲ್ಲೇ ಅಲ್ಲ. ಜಾತಿಯನ್ನ ಹೈಲೈಟ್ ಮಾಡ್ತಾ ಇರತಕ್ಕಂಥವ್ರು ಯಾರು? ಈ ಸೋ ಕಾಲ್ಡ್ ಜಾತ್ಯತೀತರು. ಪ್ರತಿಯೊಂದಕ್ಕೂ ಕೂಡ ಜಾತಿಯನ್ನು ಕೇಳ್ತಕ್ಕಂಥವ್ರು ಯಾರು? ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರತಕ್ಕಂಥವ್ರು ಯಾರು? ಜಾತಿ ಹೆಸರಿನಲ್ಲಿ ಪ್ರತಿಯೊಂದು ರಿಸರ್ವೇಷನ್ ಆದಿಯಾಗಿ ಪ್ರತಿಯೊಂದನ್ನು ಕೊಡ್ತಕ್ಕಂಥ ಸಂಪ್ರದಾಯವನ್ನು ಹುಟ್ಟು ಹಾಕಿರ್ತಕ್ಕಂಥವ್ರು ಯಾರು? ಬಿಜೆಪಿಯವರ? Music